ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ನನ್ನ ಜೊತೆಲಿ ನನ್ನ ಕಲೀಗ ಅಶ್ವದಿ ಬಿತ್ತು ಕೂಡ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಟ್ರಬಲ್ ಎದುರಾಗಿದೆ. ಲೋಕಾಯುಕ್ತ ತನಿಖೆಗೆ ಆದೇಶಿಸಿದೆ ಕೋರ್ಟ್. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶ ಪ್ರತಿ ಬರ್ತಾ ಇದ್ದಂತೆ ಪರಿಶೀಲನೆಯನ್ನ ನಡೆಸಿ ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ ಸಿದ್ದರಾಮಯ್ಯ ಅವರ ವಿರುದ್ಧ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಕೋರ್ಟ್ ಆದೇಶ ಪ್ರತಿಗಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಆದೇಶ ಪ್ರತಿ ತಲುಪಿದ ತಕ್ಷಣವೇ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಆದೇಶ ಪ್ರತಿಗಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಕಟದ ಮೇಲೆ ಸಂಕಟ ಎದುರಾಗ್ತಾ ಇದೆ. ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹೀಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಕೋರ್ಟ್ ಆದೇಶದ ಪ್ರತಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ತಲುಪಿದ ತಕ್ಷಣ ಕೋರ್ಟ್ ಆದೇಶ ಪ್ರತಿಗಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಏನಾಗಬಾರದು ಅಂಥೇಳಿ ಸಿದ್ದರಾಮಯ್ಯ ಅಂದುಕೊಂಡಿದ್ರು, ಅದಾಗಿ ಆಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ. ಕೋರ್ಟ್ ಆದೇಶಕ್ಕಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. 2 ದಿನದಲ್ಲಿ ಸಿಎಂಗೆ ಎರಡೆರಡು ಬಿಗ್ ಶಾಕಿಂಗ್ ನ್ಯೂಸ್. ಲೋಕಾಯುಕ್ತ ಎಫ್ಐಆರ್ ದಾಖಲಾಗುತ್ತೆ ಕೆಲವೇ ಹೊತ್ತಿನಲ್ಲಿ. ಕೋರ್ಟ್ನ ಆದೇಶ ಪ್ರತಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ತಲುಪಿದ ತಕ್ಷಣ ಸುಮಾರು 6 ವಾರದಲ್ಲಿ ಇದರ ತನಿಖೆಯನ್ನು ಮಾಡಿ ರಿಪೋರ್ಟ್ ಅನ್ನು ಕೊಡಬೇಕು ಅಂತ ಹೇಳಿಯೂ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಆದೇಶ ಪ್ರತಿಗಾಗಿ ಈಗ ಲೋಕಾಯುಕ್ತ ಎಸ್ಪಿ ಕಾಯ್ತಾ ಇದ್ದಾರೆ. ಆದೇಶ ಪ್ರತಿ ತಲುಪಿದ ತಕ್ಷಣ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಂಪೂರ್ಣ ತನಿಖೆ ಆಗುತ್ತೆ. ಸಿದ್ದರಾಮಯ್ಯ ಅವರ ಪಾತ್ರ ಏನು, ಅವರ ಧರ್ಮಪತ್ನಿಯ ಪಾತ್ರ ಏನು, ಆ ಜಾಗವನ್ನ ಯಾವಾಗ ಖರೀದಿ ಮಾಡಿದ್ರು, ಅದಾದ ನಂತರ ಏನೇನಾಯ್ತು, ಅದು ದಲಿತರ ಜಾಗವ, ಇದೆಲ್ಲದರ ಕುರಿತಾಗಿಯೂ ಕೂಡ ಮೂಡ ಹಗರಣ ಮಾಡಿ ಸಿದ್ದರಾಮಯ್ಯನವರು ಆ ಜಾಗವನ್ನ ಪಡೆದುಕೊಂಡ್ರ. ಇದೆಲ್ಲವೂ ಕೂಡ ಇನ್ನೇನು 6 ವಾರದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ. ಲೋಕಾಯುಕ್ತ ತನಿಖೆ ಮಾಡುತ್ತೆ. ಲೋಕಾಯುಕ್ತದ ಅಧಿಕಾರಿಗಳು ಎಸ್ಪಿ ಟಿ.ಜೆ. ಉದೇಶ್ ಅವರು ಕಾಯ್ತಾ ಇರೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಪ್ರತಿಗಾಗಿ. ಲೋಕಾಯುಕ್ತ ತನಿಖೆ ಆಗುತ್ತೆ ಸಿದ್ದರಾಮಯ್ಯ ಅವರ ಮೇಲೆ. ಎಫ್ಐಆರ್ ದಾಖಲಾಗೋದಕ್ಕೆ ಕೋರ್ಟ್ನ ಆದೇಶಕ್ಕೋಸ್ಕರ ಈಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಆ ಮೂಲಕ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಅಕ್ರಮ ಎಸಗಿದ್ದಾರೆ. ಈ ದಲಿತರ ಜಾಗವನ್ನು ತಾವು ಪಡೆದುಕೊಂಡಿದ್ರು. ಮತ್ತೆ ತಮ್ಮ ಅಧಿಕಾರವನ್ನು ಬಳಸಿಕೊಂಡು, ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಮೂಡ ಮೇಲೆ ಒತ್ತಡವನ್ನು ಹಾಕಿ ಸಿದ್ದರಾಮಯ್ಯನವರು ಜಾಗವನ್ನು ಕಬಳಿಸಿದ್ದಾರೆ ಅನ್ನೋದೆಲ್ಲ ಏನು ಆರೋಪ ಇತ್ತು, ಅದೆಲ್ಲದರ ಸಂಕ್ಷಿಪ್ತ ತನಿಖೆಯನ್ನು ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶದ ಪ್ರತಿ ತಲುಪಿದ ತಕ್ಷಣ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮೊದಲಿಗೆ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಲೋಕಾಯುಕ್ತ ಎಸ್ಪಿ ತನಿಖಾಧಿಕಾರಿಯನ್ನ ನೇಮಿಸುವಂತ ಸಾಧ್ಯತೆ ಇದೆ, ನೇಮಿಸಬಹುದು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತನಿಖೆ ಆರಂಭ ಆಗುತ್ತೆ. ಮೊದಲಿಗೆ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಲೋಕಾಯುಕ್ತ ಎಸ್ಪಿ ತನಿಖಾಧಿಕಾರಿಯನ್ನ ನೇಮಿಸಬಹುದು. ಇಲ್ಲಿ ಬಹಳ ಪ್ರಮುಖವಾಗಿ ಯಾವ ವಿಚಾರ ಅಂತಂದ್ರೆ ರಂಜಿತ್, ಇಲ್ಲಿ ಗಮನಿಸಬೇಕಾಗಿರೋದು ಅಧಿಕಾರದ ದುರ್ಬಳಕೆ ಆಗಿತ್ತ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಂತೇಳಿ. ಈಗಲೂ ಕೂಡ ಲೋಕಾಯುಕ್ತ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡದೆ ಹೋದರೆ, ನಾನು ಕೊಡೋದಿಲ್ಲ, ಕೊಡೋ ಪ್ರಮೇಯನೇ ಇಲ್ಲ ಅಂತ ಹೇಳ್ತಿದ್ದಾರೆ, ಕೊಡದೆ ಹೋದರೆ ಅಲ್ಲೂ ಕೂಡ ಏನಾದರೂ ಅಧಿಕಾರದ ದುರ್ಬಳಕೆಯೋ ಅಥವಾ ಪ್ರೆಷರೋ ಗೊತ್ತಿಲ್ಲ, ಏನು ಬೇಕಾದರೂ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಎಫ್ಐಆರ್ ದಾಖಲಾದ ಬಳಿಕ ಮೊದಲಿಗೆ ಆಗುತ್ತಾ, ಆದ ನಂತರ ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಹೋಗುತ್ತೆ, ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಅಂತ ಈ ತನಿಖೆ?
ದಿವಿತ್ ನೋಡಿ, ಈಗ ಲೋಕಾಯುಕ್ತ ತನಿಖೆ ನಡೆಸೋದ್ರಲ್ಲಿ ವಿಚಾರವಾಗಿ ಅದು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಅಂತೇಳಿ, ಏನಂದ್ರೆ ತಡೆಯನ್ನ ತಡಿಸುವಂತ ಒಂದು ನಿಗ್ರಹ ದಳ. ಹಾಗಾಗಿ ತನಿಖೆ ಹೇಗೆ ಆಗುತ್ತೆ ಅಂತ ಹೇಳೋದಕ್ಕಿಂತ ತನಿಖೆ ಹೇಗೆ ನಡೆಯುತ್ತೆ ಅನ್ನೋ ವಿಚಾರವಾಗಿ ನಾವು ಮೊದಲಿಗೆ ಮಾತಾಡೋದಾದ್ರೆ ನೋಡಿ, ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸಿದೆ, ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಲೋಕಾಯುಕ್ತ ತನಿಖೆಯನ್ನು ನಡೆಸಬೇಕು, ಅದು 3 ತಿಂಗಳ ಒಳಗಾಗಿ ತನಿಖೆಯನ್ನು ನಡೆಸಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಈಗ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಮೊದಲಿಗೆ ಆದೇಶದ ಪ್ರತಿ ಲೋಕಾಯುಕ್ತ SP ಅಧಿಕಾರಿಗಳಿಗೆ ಸಿಕ್ಕ ಬಳಿಕ ಮೈಸೂರು ಲೋಕಾಯುಕ್ತ SP, ಯಾಕಂದ್ರೆ ದೂರು ದಾಖಲಾಗಿರುವಂಥದ್ದು ಅಲ್ಲಿ, ಹಾಗಾಗಿ ಮೈಸೂರು ಲೋಕಾಯುಕ್ತ SP ಒಬ್ರು ಆ ತನಿಖಾಧಿಕಾರಿಯನ್ನ ನೇಮಕ ಮಾಡ್ತಾರೆ. ನೇಮಕ ಮಾಡಿದ ಬಳಿಕ ತನಿಖೆಯನ್ನು ನಡೆಸೋದಕ್ಕೆ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ತನಿಖೆ ಕೂಡ ಆರಂಭ ಆಗುತ್ತೆ. ತನಿಖೆಯ ಆರಂಭ ಆದಂತ ಮೊದಲ ಭಾಗವಾಗಿ FIR ಅನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. FIR ಅನ್ನ ದಾಖಲು ಮಾಡಿಕೊಂಡ ಬಳಿಕ 24 ಗಂಟೆ ಒಳಗಾಗಿ ಆ ಒಂದು FIR ಪ್ರತಿಯನ್ನ ಕೋರ್ಟ್ಗೆ, ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅದನ್ನ ಸಬ್ಮಿಟ್ ಮಾಡಿ, ನಾವು ಈಗ ಕೋರ್ಟ್ ಸೂಚನೆಯಂತೆ ನಾವು FIR ಅನ್ನ ಮಾಡಿದೀವಿ, ಹಾಗಾಗಿ ನಾವು ತನಿಖೆಯನ್ನ ನಡೆಸೋದಕ್ಕೆ ಮತ್ತೊಮ್ಮೆ ಒಂದು ಅನುಮತಿಯನ್ನ ಪಡೆದುಕೊಳ್ತಾರೆ. ಹಾಗಾಗಿ ತನಿಖೆ ಆರಂಭ ಆಗುತ್ತೆ. ತನಿಖೆ ಆರಂಭ ಆಗ್ತಾ ಇದ್ದಂತಾನೆ ನೋಡಿ, ಇಲ್ಲಿ ಪ್ರಮುಖವಾಗಿ ಆರಂಭದಲ್ಲೇ ಈಗ ಕೇಳಿ ಬಂದಿರುವಂತ ಆರೋಪಗಳು ಏನೆಲ್ಲ ಆರೋಪಗಳನ್ನ ಹೊರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಸ್ಟಡಿಯನ್ನ ಮಾಡ್ತಾರೆ. ಈಗ ದೂರಿನ ಪ್ರತಿಯನ್ನು ಕೂಡ ಸ್ವೀಕರಿಸಿ ದೂರಿನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಕ್ರೂಟಿನಿಂಗ್ ಅನ್ನು ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಆ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆಯ ಭಾಗವಾಗಿ ದಾಖಲಾತಿಗಳನ್ನ ಕಲೆ ಹಾಕೋದು, ದಾಖಲಾತಿಗಳನ್ನ ಸ್ಟಡಿ ಮಾಡೋದಾಗಿರ್ಬೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಪ್ರಮುಖವಾಗಿ ದಿವಿತ್, ಈ ಹಿಂದೆ ಈ ಒಂದು ಮೂಢ ವಿಚಾರವಾಗಿ ಒಂದು ಭೂ ಪರಿವರ್ತನೆ ಆಗಿದೆ ಅಂತೇಳಿ ಒಂದಷ್ಟು ಮೀಟಿಂಗ್ಗಳು ಕೂಡ ಆಗಿತ್ತಲ್ಲ, ಆ ಮೀಟಿಂಗ್ನ ವಿಚಾರವಾಗಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಹೀಗೆ ಕಲೆ ಹಾಕ್ತಾ ಹೋಗುವಂತ ತನಿಖಾಧಿಕಾರಿ ಒಂದು ವೇಳೆ ಯಾರ ಮೇಲೆ ಆರೋಪ ಕೇಳಿ ಬಂದಿದೆಯಲ್ಲ, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲಿ ಆರೋಪ ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತೆ. ನೋಟಿಸ್ ಅನ್ನ ಕೊಟ್ಟು ಅವರಿಗೆ ತನಿಖೆಗೆ ಬರಬೇಕಾ ಅಥವಾ ಕರೆಸ್ಕೋಬೇಕಾ ಅಥವಾ ಬೇಡವಾ ಅಥವಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಅದರ ಆಧಾರದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ನಿರ್ಧಾರ ಆಗಿರೋದು ತನಿಖಾಧಿಕಾರಿಯ ಮೇಲೆ. ಹಾಗಾಗಿ ಬಹಳ ಕುತೂಹಲ ಇದೆ, ಲೋಕಾಯುಕ್ತ ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನು ತನಿಖೆ ನಡೆಸ್ತಾರೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯ ಅವರು CM ಸ್ಥಾನದಲ್ಲಿರುವಂಥವ್ರು, ಹಾಗಾಗಿ ಅಲ್ಲಿ ನೋಟಿಸ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರು ತನಿಖಾಧಿಕಾರಿ ಒಂದು ವಿವೇಚನೆಗೆ ಬಿಟ್ಟು ಅವರು ಮೇಲಾಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆಯನ್ನ ಮಾಡಿ ಆ ಬಳಿಕ ನೋಟಿಸನ್ನು ಕೊಡುವಂತ ಸಾಧ್ಯತೆ ಇರುತ್ತೆ, ಇಲ್ಲದೆ ಕೂಡ ಇರುತ್ತೆ. ಯಾಕಂದ್ರೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ, ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ, ಅದೆಲ್ಲ ಆದ ಬಳಿಕ ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವರು 3 ತಿಂಗಳ ತನಿಖೆಯ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಇದು ತನಿಖೆಯ ಪ್ರೊಸೆಸ್, ತನಿಖೆಯ ಹಂತಗಳ ಬಗ್ಗೆ ನಾವು ಮಾತಾಡಿದ್ದು. ಇನ್ನು ಮತ್ತೊಂದು ಕಡೆ ನೋಡಿ, ಇವತ್ತು ಪ್ರಮುಖವಾಗಿ ಈ ಒಂದು ಕೋರ್ಟ್ನಲ್ಲಿ ಅಂದ್ರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದಂತ ಒಂದು ವಕೀಲರಾಗಿರ್ಬೋದು, ಅಂದ್ರೆ ದೂರುದಾರರ ಪರ ವಕೀಲರು ಈಗ ಒಂದು ಪ್ರಶ್ನೆ ಎತ್ತಿದ್ದಾರೆ. ನೋಡಿ, ನಾವು ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮೇಲ್ಮನವಿಗೆ ಹೋಗೋದು ಅಥವಾ ಪ್ರಶ್ನೆಗಳನ್ನ ಮಾಡೋದಕ್ಕೆ ಮಾಡೋದಿಲ್ಲ, ಕಾನೂನಿಗೆ ನಾವು ಗೌರವವನ್ನು ಕೊಡ್ತೀವಿ. ಈಗ ಜನಪ್ರತಿನಿಧಿ ನ್ಯಾಯಾಲಯಗಳ ನ್ಯಾಯಾಧೀಶರಿಗೆ ಆದೇಶವನ್ನ ಹೊರಡಿಸಿದ್ದಾರೆ, ಹಾಗಾಗಿ ಅದರ ಒಂದು ಗೌರವದ ಆಧಾರದಲ್ಲಿ ನಾವು ಕೂಡ ನೋಡ್ತಾ ಇರ್ತೀವಿ ತನಿಖೆ ಹೇಗೆ ನಡೀತೆ ಅಂತೇಳಿ. ಒಂದು ವೇಳೆ ಲೋಕಾಯುಕ್ತ ತನಿಖಾಧಿಕಾರಿಗಳ ತನಿಖೆಯ ದಿಕ್ಕು ಸರಿಯಾಗಿ ಸಾಗದೆ ಇದ್ದಾಗ, ಅದು ನಮಗೆ ಏನಾದರೂ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಆಮೇಲೆ ನಾವು ಸ್ವತಂತ್ರ ಸಂಸ್ಥೆಗೆ ಕೊಡಿ, ಇಲ್ಲಿ ಯಾಕೋ ಸರಿಯಾಗಿ ಆಗ್ತಾರೆ ಅಂತೇಳಿ ಪ್ರಶ್ನೆಯನ್ನ ಮಾಡ್ತೀವಿ ಅಂತೇಳಿ ಕೂಡ ರಿಪಬ್ಲಿಕ್ ಅಣಿಕೆ ಮಾಹಿತಿಯನ್ನು ಕೂಡ ಕೊಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. FIR ಎಷ್ಟೊತ್ತಿಗಾಗುತ್ತೆ, FIR ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಅಲ್ಲನ್ನು ಉಲ್ಲೇಖ ಮಾಡ್ತಾರೆ, ಯಾರ ಹೆಸರು ಅಲ್ಲಿ ಉಲ್ಲೇಖ ಆಗುತ್ತೆ, ಅದರ ಒಂದು ಪ್ರತಿಯನ್ನ ಯಾವಾಗ ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಈಗ ಕೇಳಿಸ್ತಾ ಇರುವಂತದ್ದು. ದಿವಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿಗಾಗಿ. ಲೋಕಾಯುಕ್ತ ತನಿಖೆ